ನಮಸ್ಕಾರ. ಮೇ ಐ ಕಮ್ ಇನ್? ಎಸ್. ಐ ಆಮ್ ಅರ್ಜುನ್, ಪೊಲೀಸ್ ಇನ್ಸ್ಪೆಕ್ಟರ್. ಓಹ್, ಕೂತ್ಕೊಳ್ಳಿ. ಥ್ಯಾಂಕ್ ಯು. ಒಂದು ಮರ್ಡರ್ ಕೇಸ್ ಇನ್ವೆಸ್ಟಿಗೇಷನ್ ಮೇಲೆ ಬ್ಯಾಂಗ್ಳೂರಿಂದ ಇಲ್ಲಿಗೆ ಬಂದಿದ್ದೀನಿ. ನಿಮ್ಮ ಸಹಾಯ ಬೇಕಿತ್ತು. ಹೇಳಿ. ಈ ಲೆಟರ್ನ ನಿಮ್ಮ ಸ್ಕೂಲಿಂದಾನೇ ಬರೆದಿದ್ದಾರೆ ಅಂತ ಗೊತ್ತಾಯ್ತು. ಆದರೆ ಫ್ರಮ್ ಅಡ್ರೆಸ್ ಬರೆಯೋದನ್ನ ಮರ್ತಿದ್ದಾರೆ. ನಿಮ್ಮ ಸ್ಕೂಲಲ್ಲಿ ಇರೋರನ್ನ ಸ್ವಲ್ಪ ಕರೆಸಿ ವಿಚಾರಿಸಿ. ಮಕ್ಕಳದಾಗಿದ್ರೆ ಟೀಚರ್ಸ್ ಗೊತ್ತಾಗುತ್ತೆ, ಅವ್ರದ್ದಾಗಿದ್ರೆ ಅವ್ರು ಹೇಳ್ತಾರೆ. ನಿಮಗೆ ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಪ್ಲೀಸ್. ಅದು ಹೇಗೆ ಸರ್ ಹೇಳಕ್ಕಾಗುತ್ತೆ? ತುಂಬಾ ಕಷ್ಟ ಆಗುತ್ತೆ. ಪ್ಲೀಸ್ ಮೇಡಮ್, ಇದು ಬಹಳ ಇಂಪಾರ್ಟೆಂಟ್ ವಿಟ್ನೆಸ್ಸು. CM ಪರ್ಸನಲ್ ಇಂಟ್ರೆಸ್ಟ್ ತಗೊಂಡು ಈ ಕೇಸ್ನ ಇನ್ವೆಸ್ಟಿಗೇಟ್ ಮಾಡಿಸ್ತಿದ್ದಾರೆ. ಓಕೆ, ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್. ಯು ಮೀನ್ ವೀಣಾನಾ? ಎಸ್ ಮೇಡಮ್. ನೋಡಿ. ಮೇಡಮ್, ಸ್ವಲ್ಪ ಈ ಸ್ಟೂಡೆಂಟ್ನ ಕರೆಸ್ತೀರಾ? ವೀಣಾ! ನಮಸ್ತೆ ಮೇಡಮ್. ಕಮ್ ವೀಣಾ, ಡಿಡ್ ಯು ಫಿನಿಶ್ ಯುವರ್ ಕ್ಲಾಸಸ್? ಎಸ್ ಮೇಡಮ್. ಬಾ ವೀಣಾ, ಇವರು ಮಿಸ್ಟರ್ ಅರ್ಜುನ್ ಅಂತ ನಿನ್ನನ್ನು ಮೀಟ್ ಮಾಡಕ್ ಬಂದಿದ್ದಾರೆ. ಹಲೋ. ಹಲೋ. ಈ ಹ್ಯಾಂಡ್ ರೈಟಿಂಗ್ ನಿಂದ ತಾನೆ? ಹೌದು. ನಂದಲ್ಲ, ನಂದಲ್ಲ, ನಂಗೇನು ಗೊತ್ತಿಲ್ಲ. ವೀಣಾ, ಈ ಹ್ಯಾಂಡ್ ರೈಟಿಂಗ್ ನಿಂದೆ ಅಂತ ನಿಮ್ ಕ್ಲಾಸ್ ಟೀಚರ್ ಆಗ್ಲೇ ಹೇಳಿದ್ದಾರೆ. ಜಿಲ್ಲಾಧಿಕಾರಿ ಸತ್ಯಮೂರ್ತಿದು ಆತ್ಮಹತ್ಯೆ ಅಲ್ಲ ಕೊಲೆ ಅಂತ ನಿಂಗೆ ಅನುಮಾನ ಬರೋದ್ ಕಾರಣ ಏನಮ್ಮ? ನಂಗೇನು ಗೊತ್ತಿಲ್ಲ. ಈ ಕೇಸ್ ತನಿಖೆ ನಡೆಸಿ ಅಂತ ಮಂತ್ರಿ ಭಾರತಿ ದೇವರಿಗೆ 2-3 ಸಲ ಲೆಟರ್ ಬರ್ದಿದ್ಯಲ್ಲ, ಯಾಕೆ? ನಾನು ಯಾರಿಗೂ ಲೆಟರ್ ಬರ್ದಿಲ್ಲ, ನಂಗೆ ಗೊತ್ತಿಲ್ಲ. ವೀಣಾ, ಯಾಕೆ ಅಳ್ತಾ ಇದೀಯಾ? ನಾನು ಒಬ್ಬ ಪೊಲೀಸ್ ಆಫೀಸರ್. ವೀಣಾ, ಹೆದರ್ಕೋಬೇಡ. ನಿನ್ಗೇನ್ ಗೊತ್ತಿದ್ಯೋ ಅದನ್ನ ಧೈರ್ಯವಾಗಿ ಹೇಳು. ನಂಗೆ ಗೊತ್ತಿಲ್ಲ, ನನ್ಗೇನು ಗೊತ್ತಿಲ್ಲ. ನಾನು ಯಾರಿಗೂ ಲೆಟರ್ ಬರ್ದಿಲ್ಲ. ಏನಾಯ್ತು ಮರಿ? ಸ್ಮಿತಾ, ಬೇಗ ಹೋಗಿ ಫಸ್ಟ್ ಏಡ್ ಬಾಕ್ಸ್ ತಗೊಂಬನ್ನಿ. ಆಯ್ತು, ಬೇಗ ಹೋಗಿ. ನಂಗೇನು ಗೊತ್ತಿಲ್ಲ, ನಂಗೇನು ಗೊತ್ತಿಲ್ಲ ಮೇಡಮ್. ನಾನು ಯಾರಿಗೂ ಲೆಟರ್ ಬರ್ದಿಲ್ಲ. ಸ್ಮಿತಾ, ಬೇಗ ಬ್ಯಾಂಡೇಜ್ ಮಾಡಿ. ಓಕೆ ಮೇಡಮ್. ಮಿಸ್ಟರ್ ಅರ್ಜುನ್, 1 ನಿಮಿಷ. ದಯವಿಟ್ಟು ಮಕ್ಕಳಿಗೆ ತೊಂದರೆ ಕೊಡಬೇಡಿ. ಅವಳನ್ನ ಬಿಟ್ಬಿಡಿ. ಕೊಲೆ ನಡೆದಿರೋದು ಬೆಂಗಳೂರಲ್ಲಿ, ಈಕೆ ಇರೋದು ಚಿಕ್ಕಮಂಗ್ಳೂರಲ್ಲಿ. ಅದ್ರ ಬಗ್ಗೆ ಈಕೆ ಗೊತ್ತಿರೋದಕ್ಕೆ ಹೇಗ್ ಸಾಧ್ಯ? ಮೇಡಮ್, ಆ ಹುಡುಗಿಗೆ ಅದ್ರ ಬಗ್ಗೆ ಚೆನ್ನಾಗಿ ಗೊತ್ತಿದೆ, ಆದ್ರೆ ಹೇಳೋದಕ್ಕೆ ಹೆದರ್ತಿದ್ದಾಳೆ. ನೋಡಿ, ಇದು ಬೋರ್ಡಿಂಗ್ ಸ್ಕೂಲ್. ಇಲ್ಲಿ ಮಕ್ಕಳು ತಮ್ಮ ಪೇರೆಂಟ್ಸ್ನ ಮರೆತು ನಿರ್ಮಲವಾದ ಮನಸ್ಸಿನಿಂದ ನಮ್ಮಗಳ ಜೊತೆ ಬೆರೆತು ಈ ವಾತಾವರಣದಲ್ಲಿ ಬೆಳೀತಿದ್ದಾರೆ. ಹೂವಿನಂತ ಮನಸ್ಸಿರೋ ಮಕ್ಕಳಿಗೆ ಕೊಲೆ ಪೊಲೀಸ್ ಅಂತ ಹೆದರ್ಸಿ ದಯವಿಟ್ಟು ತೊಂದರೆ ಕೊಡಬೇಡಿ. ಮೇಡಮ್, ಅರ್ಥ ಮಾಡ್ಕೊಳ್ಳಿ. ಮೇಡಮ್ ಪ್ಲೀಸ್. ಸಾರಿ ಸರ್. ಅನುಮಾನಗಳ್ಯಾಕೆ ನಿಜವಾ ನುಡಿಯೇ
ವೀಣಾ, ಈ ಚಿತ್ರಗಳನ್ನ ನೀ ಅಂತಾನೆ ಬರ್ತಿರೋದು? ಅಲ್ಲ. ಮತ್ತೆ ಇದು ನೋಡಿ ಯಾಕೆ ಎದ್ರುಕೊಂಡೆ? ಯಾಕೆ ಬಿಸಾಕ್ದೆ? ವೀಣಾ, ನಾನು ನಿನ್ನ ಹೆದರ್ಸೋದಕ್ಕಾಗ್ಲಿ ನಿನ್ನ ಮನಸ್ಸನ್ನು ನೋವು ಮಾಡೋದಕ್ಕಾಗ್ಲಿ ಬಂದಿಲ್ಲಮ್ಮ. ನಿನಗೆ ರಕ್ಷಣೆ ಕೊಡೋದಕ್ಕೆ ಬಂದಿದ್ದೀನಿ. ನೋಡು, ನೀನು ಈ ಕ್ಲೂ ಕೊಟ್ರೆ ಮಾತ್ರ ಕೊಲೆಗಾರ ಯಾರು ಅಂತ ಗೊತ್ತಾಗೋದು. ಪ್ಲೀಸ್ ವೀಣಾ. ಬಾಬು 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 ಸತ್ಯ ಹೇಳಿಂದ ಸತ್ಯ ಹೇಳುವಾಗ ಭಯವೇ ಬೇಡೆಂದ ನನಗೀ ಭಯವ್ಯಾಕೆ ಅನುಮಾನಗಳ್ಯಾಕೆ ನಿಜವಾ ನುಡಿಯೇ ನನ್ನ ನಾಲಿಗೆ ಬರಬೇಕೆ ಬಾಬು 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 ಸತ್ಯ ಹೇಳಿಂದ ಸತ್ಯ ಹೇಳುವಾಗ ಭಯವೇ ಬೇಡೆಂದ ವೀಣಾ, ನಿಂತ್ಕೋ ಅಲ್ಲಿ. ಇನ್ಮೇಲೆ ನನ್ನ ನೋಡಿದ ಕೂಡಲೇ ಹೆದರ್ಕೊಳ್ಳೋದು, ಓಡೋಗೋದು ಇದು ಯಾವುದು ಬೇಕಿಲ್ಲ. ಯಾಕೆಂದ್ರೆ ನಾನು ಇವತ್ತೇ ಬೆಂಗಳೂರು ವಾಪಸ್ ಹೋಗ್ತಾ ಇದ್ದೀನಿ. ಬಟ್ ಒನ್ ಥಿಂಗ್, ನೀನಾಗೆ ಕಾಗದ ಬರೆದು ತನಿಖೆ ನಡೆಸು ಅಂತ ಹೇಳಿದೆ. ಈಗ ನಾನಲ್ಲಂತ ಸುಳ್ಳು ಯಾಕೆ ಹೇಳ್ತಾ ಇದೆಯೋ ನನಗೆ ಅರ್ಥ ಆಗ್ತಾ ಇಲ್ಲ. ನೀನು ಬರೆದ ಕಾಗದ ಸಾಕ್ಷಿಯಾಗಿ ಇಟ್ಕೊಂಡು ಈ ಕೇಸ್ನ ಪೊಲೀಸ್ನವ್ರಿಗೆ ಒಪ್ಸೋದಕ್ಕೆ ಮಂತ್ರಿ ಭಾರತೀ ದೇವಿ ಅವ್ರು ಎಷ್ಟು ಕಷ್ಟಪಟ್ಟರು ಅಂತ ಗೊತ್ತಾ ನಿಂಗೆ? ಅದಕ್ಕಾಗಿ ತನ್ನ ಗಂಡನ ಪ್ರಾಣನೇ ಕಳ್ಕೊಂಡ್ರು. ಪೊಲೀಸ್ನವರಿಂದ ಚಿತ್ರಹಿಂಸೆ ಅನುಭವಿಸಿದ್ರು. ಗೂಂಡಾಳು ಅವ್ರ ಮುಖದ ಮೇಲೆ ಆಸಿಡ್ ಎರಚಿ ಅವ್ರ ಮುಖನ ವಿಕಾರ ಮಾಡಿದ್ರು. ಇದೆಲ್ಲ ಅದು ಯಾರಿಂದ ಗೊತ್ತಾ? ನಿನ್ನಿಂದ. ನೀನು ಬರೆದ ಕಾಗದಿಂದ. ಅಷ್ಟು ಭಯ ಇರೋಳು ಯಾಕೆ ಬರೀಬೇಕಾಗಿತ್ತು? ಯಾವನಾದ್ರೂ ಸಾಯ್ಲಿ, ಹಾಳಾಗಿ ಹೋಗ್ಲಿ ಅಂತ ಸುಮ್ಮನೆ ಇರ್ಬೇಕಾಗಿತ್ತು. ಇಷ್ಟು ಹೇಳಿದ ಮೇಲೂ ನೀನು ಬಾಯ್ ಬಿಡಲಿಲ್ಲ ಅಂದ್ರೆ ಇನ್ನು ನಿನ್ನ ಹತ್ರ ಮಾತಾಡಿ ಪ್ರಯೋಜನ ಇಲ್ಲ. ನಾನು ಬರ್ತೀನಿ. ಅಂಕಲ್, ಅಳಬೇಡ ಬೇಡ, ಸಮಾಧಾನ ಮಾಡ್ಕೊ. ನಾನು ನಿನ್ನ ಅಂಕಲ್ ಇದ್ದಾಗೆ, ನನ್ನ ಹತ್ರ ಹೇಳು. ಅಂಕಲ್, ನಾನ್ ನಿಮ್ ಹತ್ರ ತುಂಬಾ ಸುಳ್ಳು ಹೇಳ್ಬಿಟ್ಟೆ, ನನ್ ಕ್ಷಮಿಸ್ಬಿಡಿ. ಪರವಾಗಿಲ್ಲಮ್ಮ, ಧೈರ್ಯವಾಗಿ ಹೇಳು. ಅಂಕಲ್, ಕೊಲಿಯಾದ ಸತ್ಯಮೂರ್ತಿ ಬೇರೆ ಯಾರು ಅಲ್ಲ, ನನ್ ಡ್ಯಾಡಿನೇ. ನಾನ್ ಹುಟ್ಟಿದ ತಕ್ಷಣ ನಮ್ ತಾಯಿ ತೀರ್ಕೊಂಡ್ರಂತೆ. ಅದಕ್ಕೆ ನಮ್ ಡ್ಯಾಡಿ 2ನೇ ಮದ್ವೆ ಮಾಡ್ಕೊಂಡ್ರು. ನನ್ ಕಂಡ್ರೆ ನಮ್ ಚಿಕ್ಕಮ್ಮನ್ಗೆ ಆಗ್ತಾನೆ ಇರ್ಲಿಲ್ಲ. ಯಾವಾಗ್ಲೂ ಹೊಡೆಯೋದು, ಬೈಯೋದು, ಊಟ ಹಾಕ್ದೇ ಇರೋದು, ಹೀಗೆಲ್ಲ ಮಾಡ್ತಿದ್ಲು. ನಾನು ಆ ಮನೇಲಿದ್ರೆ ನನ್ ಚಿಕ್ಕಮ್ಮ ಪಾಯ್ಸನ್ ತಗೊಂಡ್ ಸತ್ತೋಗ್ತೀನಿ ಅಂತ ನಮ್ ಡ್ಯಾಡಿನ ಹೆದರಿಸ್ತಾ ಇದ್ಲು. ಅದಕ್ಕೆ ನಮ್ ಡ್ಯಾಡಿ ನನ್ನ ಬೋರ್ಡಿಂಗ್ ಕಾನ್ವೆಂಟಿಗೆ ಸೇರಿಸಿದ್ರು. ತಿಂಗಳು ಹಣನೂ ಕಳಿಸ್ತಿದ್ರು, ಪ್ರೀತಿಯಿಂದ ನೋಡ್ಕೋತಿದ್ರು. ನನಗೂ ಆಗಾಗ ನಮ್ ಡ್ಯಾಡಿ ನೋಡ್ಬೇಕು ಅಂತ ಆಸೆ ಆಗ್ತಿತ್ತು. ಅದೇ ಸಮಯಕ್ಕೆ ಡಿಸೆಂಬರ್ನಲ್ಲಿ ಸ್ಕೂಲ್ನಿಂದ ಟೂರ್ಗೆ ಹೊರಟು. ಈ ಬಾರಿ ಕಬ್ಬನ್ ಪಾರ್ಕ್ ನೋಡ್ಕೊಂಬರೋಣ. ನೀವ್ ಹೋಗ್ರೆ. ಇದೇ ಕಣೆ ವಿಧಾನಸೌಧ. ಇನ್ ಸ್ವಲ್ಪ ಹೊತ್ತಲ್ಲಿ ಫುಲ್ ಬಿಲ್ಡಿಂಗ್ ಲೈಟ್ ಹಾಕ್ತಾರಂತೆ, ಬಾರೆ. ನೀವ್ ಹೋಗ್ರೆ, ನಂಗೆ ಯಾಕೋ ತಲೆ ನೋಯ್ತಿದೆ. ಬನ್ರಿ, ಇವಳಿಗೆ ಕರೆದಷ್ಟು ಜಂಬ ಜಾಸ್ತಿ. ವೀಣಾ, ಒಬ್ಳೆ ಕುತ್ಕೊಂಡು ಏನ್ ಮಾಡ್ತಿದ್ಯಮ್ಮ? ಕಮಾನ್. ತುಂಬಾ ಟಯರ್ಡ್ ಆಗ್ತಿದೆ ಟೀಚರ್. ಬಾ ಅಮ್ಮ. ಯಾಕೋ ವಾಮಿಟಿಂಗ್ ಸೆನ್ಸೇಷನ್ ಟೀಚರ್. ನಾನು ಇಲ್ಲೇ ಇರ್ತೀನಿ. ಬಿ ಕೇರ್ಫುಲ್, ಎಲ್ಲೂ ಹೋಗ್ಬಾರ್ದು, ಬಸ್ನಲ್ಲೇ ಕೂತಿರ್ಬೇಕು. ಓಕೆ, ಬರ್ಲಾ? ಓಕೆ ಟೀಚರ್.